पांडुरंग आता प्रभात समयोपातला, वैष्णवांचा मेळा गरुड पारी दाटला. गरुड पारापासून महाद्वारपर्यंत, सौरवरांची मांदी उभी जोडून या हात. शुक सनकादिक नारद तुंबुर बत्त्यांच्या कोटी, त्रिशूल डमरू घेऊन उभा गिरिजेच्या पती. कलियुगीच्या भक्तानामा उभा कीर्तनी, पाठीमागे उभी ढोळा लावून या जनी. ಓಂ ಸಾಯಿರಾಮ್, ಸಾಯಿ ಪ್ರಣಾಮ್. ಈ ಸಂದರ್ಭದಲ್ಲಿ ಲಕ್ಷ್ಮೀಚಂದರ ಮುಂದಿನ ಭಾಗವನ್ನು ನೋಡೋಣ. ಒಂದು ದಿನ ಚಾವಡಿ ಮೆರವಣಿಗೆಯನ್ನು ನೋಡಿದರು. ಆಗ ಬಾಬಾ ಅವರು ಕೆಮ್ಮಿನಿಂದ ನರಳುತ್ತಿದ್ದರು. ಬಾಬಾರವರಿಗೆ ದೃಷ್ಟಿ ಆಗಿದೆ ಎಂದು ಅವರು ಭಾವಿಸಿದರು. ಬಾಬಾ ಅವರು ಮಸೀದಿಯಲ್ಲಿ ಶ್ಯಾಮ ಅವರನ್ನು ಕುರಿತು, ನಿನ್ನೆ ನಾನು ಕೆಮ್ಮಿನಿಂದ ನರಳುತ್ತಿದ್ದೆ, ಯಾರದೋ ಕೆಟ್ಟ ದೃಷ್ಟಿ ಇರಬೇಕಲ್ಲವೇ ಎಂದರು. ಇದನ್ನು ಕಂಡ ಲಕ್ಷ್ಮೀಚಂದರು ಬಾಬಾ ಅವರ ಪಾದಗಳಿಗೆ ಎರಗಿ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ, ನಾನೇ ಭಾಗ್ಯವಂತ. ಯಾವಾಗಲೂ ದಯಾಮಯರಾಗಿ ನನ್ನನ್ನು ಕಾಪಾಡಿ. ನಿಮ್ಮ ಹೊರತಾಗಿ ನನಗೆ ಬೇರೆ ದೇವರಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆಯಲ್ಲಿಯೇ ನಿರತವಾಗಿರಲಿ. ಯಾವಾಗಲೂ ನಿಮ್ಮ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ. ಯಾವಾಗಲೂ ನಿಮ್ಮ ಸ್ಮರಣೆ ಮಾಡುವ ಯೋಗ ದೊರಕಲಿ ಎಂದರು. ಆಮೇಲೆ ಬಾಬಾ ಅವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ದಾರಿಯಲ್ಲಿ ಬಾಬಾ ಅವರ ಕೀರ್ತನೆಯನ್ನು ಹಾಡುತ್ತಾ ಮನೆ ಸೇರಿದರು. ಈ ರೀತಿ ಅವರು ಬಾಬಾರವರ ಪರಮಭಕ್ತರಾಗಿ ಶಿರಡಿಗೆ ಹೋಗುವವರ ಜೊತೆಯಲ್ಲಿ ಹೂವು, ಕರ್ಪೂರ ಇವುಗಳನ್ನು ತಪ್ಪದೇ ಕಳಿಸುತ್ತಿದ್ದರು. ಓಂ ಸಾಯಿರಾಮ್, ಸಾಯಿ ಪ್ರಣಾಮ್.